ಭಯ ಆಯ್ತಾ? ಅಯ್ಯೋ ಕಳ್ಳ 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 ನೋಡಿ, ಕಳ್ಳ ಕಚ್ಬೇಡ. ನೋಡ್ದ್ಯಾ ಕಾರ್ತಿಕ್, ರಾಂಗ್ ಕನೆಕ್ಷನ್ ಆಗ್ಬಿಟ್ಟಿದೆ. ಏನದು? ಇಲ್ಲಿಗ ಯಾರಾದ್ರೂ ನೋಡ್ತಾರೆ, ಹೋಗ್ ತೊಲಗು. ಕಳ್ಳ ಬಂದಿದ್ದಾನೆ, ಯಾರು ಬಂದಿದ್ದೀರಿ? ಹಾಕೊಂಡ್ರು. ಹಿಡೀರಿ, ಹಿಡೀರಿ ಅವ್ರನ್ನ, ಹಿಡೀರಿ, ಕಳ್ಳ ಬಿಡ್ಬೇಡಿ. ಅಯ್ಯೋ ಕಳ್ಳ ಕಳ್ಳ, ಹಿಡೀರಿ ಹಿಡೀರಿ, ಕತ್ಕೊಂಡು ಹೋಗ್ತಿದ್ದಾನೆ ಕಳ್ಳ ಕಳ್ಳ. ಏನೇ ಯಾಕೆ ಅರಿಸ್ತಾ ಇದೀಯಾ? ಅದೇನಿಲ್ಲ, ಯಾರೋ ಕಳ್ಳ ಕಳ್ಳ ಅಂತ ಕಿರಿಸ್ತಾ ಇದ್ರು, ಅದಕ್ಕೆ. ಅಯ್ಯೋ ನಿನ್ನ ಎಮ್ಮೆ ಅಂತವಳೆ, ಆ ಕಳ್ಳ ನಿನ್ನೆ ಕರ್ಕೊಂಡು ಹೋಗ್ಬಿಟ್ರೆ ನಾನು ಯಾರಿಗೆ ಏನಂತ ಹೇಳೋದು? ನನ್ನ ಹತ್ರ ದುಡ್ಡು ಇಲ್ದೇ ಇದ್ರು ಕೂಡ ಗೌರವ ಮರ್ಯಾದೆ ಇದೆ ಕಣೆ, ಅದನ್ನ ನೀನು ಮನ್ಸಲ್ಲಿ ಇಟ್ಕೊಂಡಿರೋ. ಅಯ್ಯೋ ಇವತ್ತು ಓಡ್ಬೇಡ, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ಓಡ್ಬೇಡ, ಬೇಗ ಬನ್ನಿ ಬೇಗ ಬನ್ನಿ. ಕಳ್ಳ ಬರ್ತಿದ್ದಾನೆ, ಬನ್ನಿ ಆ ಕಡೆ ಓಡ್ತಿದ್ದಾನೆ. ಇವಾಗ ನಮ್ಮನ್ನ ನೋಡಿದ್ದು ಕುಮಾರ್ ಅಂಕಲ್ ಅವ್ರ ವೈಫ್ ಅಲ್ವಾ? ಯಾರಾದ್ರೂ ನೋಡಿರ್ತಾರಲ್ವಾ? ಅಯ್ಯೋ ದೇವ್ರೆ, ನಮ್ಮನ್ನೇ ಕಳ್ರು ಅಂತ ಹೇಳ್ತಿದಾರಾ? ಅಲ್ಲಿ ಕಳ್ತನ ಮಾಡ್ತಿದ್ದವ್ರು ಯಾರು ಅಂತ ನಿಂಗೆ ಗೊತ್ತಲ್ವಾ? ಆ ಕಡೆ ಹುಡುಕ್ರಿ, ಎಲ್ಲೋದ? ಏನು ಅದು ನಾನು ಐ ಲವ್ ಯು ಅಂತ ಏನಾದ್ರೂ ಹೇಳ್ಬಿಟ್ರೆ ನಾನು ಕಿರ್ಚ್ಬಿಡ್ತೀನಿ ಈಗ. ಅದಲ್ಲ, ಮತ್ತೆ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನಗೆ ನಡೆಯೋದನ್ನ ಹೀಗೆ ಹೇಳ್ಕೊಡ್ತಿದ್ರು. ಓ ಸರ್ಗೆ ಹೋಮ್ ಸಿಕ್ನೆಸ್ ಆಗಿದ್ಯಾ? ನನಗೆ ಕಮಲ್ ಹಾಸನ್ ಅವರು ಮೂವೀಸ್ ಅಲ್ಲಿ ರೊಮ್ಯಾಂಟಿಕ್ ಆಗಿರ್ತಾರಲ್ಲ, ಅದು ನೆನಪಾಗ್ತಾ ಇದೆ. ನೆನಪಾಗಲ್ಲ ಅಲ್ವಾ? ಕಮ್. ಏಯ್, ವಾಟ್ ಹ್ಯಾಪನ್? ಏನೂ ಇಲ್ಲ. ಏನಾಯ್ತು? ಏಯ್ ವಾಟ್? ನೋ, ಕಮ್ ಆನ್, ಗಿವ್ ಮಿ ಎ ಕಿಸ್. ಕಮ್ ಆನ್ ರಿಯಾ, ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ. ಪ್ಲೀಸ್ 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 ಪ್ಲೀಸ್, ನಾನು ಒಳಗೆ ಬರಲಾ? ನೋ ವೇ, ಎವ್ರಿಥಿಂಗ್ ಆಫ್ಟರ್ ಮ್ಯಾರೇಜ್, ಓಕೆ? ಅಲ್ಲಿ ತನಕ ಏನೂ ಇಲ್ಲ. ಯು ಚೀಟ್. ಡೋಂಟ್ ಕಾಲ್ ಮಿ ಅ ಚೀಟ್. ಯು ಆರ್ ಅ ಲಯರ್. ಇರು, ನಾನು ಯಾರು ಅಂತ ತೋರಿಸ್ತೀನಿ. ಹಲೋ ಅಪ್ಪ, ನಾನಪ್ಪ. ಅಪ್ಪ ಕೇಳಿಸ್ತಿದ್ಯಾ? ಕಾರ್ತಿ, ಎಲ್ಲಿದ್ಯೋ? ಹೇಗಿದ್ಯೋ? ಇರೋ. ಏಯ್ ಆನಂದ, ಕಾರ್ತಿಕ್ ಲೈನ್ ಅಲ್ಲಿ ಇದ್ದಾನೆ. ಹೇಳು. ಸಾರಿಪ್ಪ, ನನ್ನ ಕ್ಷಮಿಸ್ಬಿಡಿ. ಯಾಕೋ? ಗೊತ್ತಿಲ್ಲದೆ ನಿಮ್ಮನ್ನ ಬಿಟ್ಟು ಬಂದ್ಬಿಟ್ಟೆ. ಪರವಾಗಿಲ್ಲ ಕಣ, ಪರವಾಗಿಲ್ಲ. ನನಗೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತಿದೆ. ನಾನು ಮತ್ತೆ ವಾಪಸ್ ಬರ್ತೀನಪ್ಪ. ಬಂದ್ಬಿಡೋ, ಬೇಗ ಬಂದ್ಬಿಡೋ ಮಗ್ನೆ. ನಾನು ಬಂದೆಲ್ಲ ಹೇಳ್ತೀನಪ್ಪ. ಸರಿ ಕಣ, ಸರಿ. ಅಪ್ಪ, ಅಮ್ಮ, ಉಮ್ಮ ಕಣ ನನ್ ಮಗ್ನೆ. ನೀನಂತ ಒಬ್ಬ ಇಡಿಯಟ್ಗೋಸ್ಕರ ನಾನು ಮನೆ ಬಿಟ್ಟು ಓಡ್ ಬಂದಿದ್ದು. ಫೋನ್ ಕೊಡು. ಕಾರ್ತಿಕ್. ಏನ್ರಿ? ಕಾರ್ತಿಕ್ ಎಲ್ಲಿದ್ದಾನಂತೆ? ಹಲೋ ಅಮ್ಮ, ನಾನು ರಿಯಾ ಮಾತಾಡ್ತಿರೋದು. ಧನ್ಯವಾದ ದೇವ್ರೆ, ನನ್ನ ಮಗಳು ನನಗೆ ಫೋನ್ ಮಾಡಿಬಿಟ್ಲು. ನೀನ್ ಎಲ್ಲಿಂದ ಅಮ್ಮ ಫೋನ್ ಮಾಡ್ತಿದ್ಯಾ? ನಿಮ್ಮನ್ನೆಲ್ಲ ಬಿಟ್ಟು ಹುಚ್ಚಿಡ್ತಾ ಇದೆ ಅಮ್ಮ. ಅಪ್ಪಂಗೆ ಹೇಳೋ, ಕೋಪ ಮಾಡ್ಕೋಬೇಡ ಅಂತ. ನೀನೀಗ ಎಲ್ಲಿದ್ಯಾ ಅಂತ ಹೇಳು. ಐ ಆಮ್ ವೆರಿ ಸೇಫ್ ಮಾ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹಲೋ, ಶಿಟ್, ಇದ್ರಲ್ಲಿ ಚಾರ್ಜೇ ಇಲ್ಲ. ಊರಿಗೆ ವಾಪಸ್ ಹೋಗಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನೀನ್ ತುಂಬಾ ದೊಡ್ಡವಳಲ್ವಾ? ನಾನು ಇಲ್ಲ ಅಂದ್ರೂ ಬರ್ತೀಯ ಬಿಡು.
ನಿಂತ್ಕೊಳ್ಳೋ ಇಡಿಯಟ್. ಸುಮ್ಮನೆ ಇರ್ಲಾರ್ದು ಎಲ್ಲ ದುಡ್ಡನ್ನ ಖರ್ಚು ಮಾಡ್ಬಿಟ್ಟೆ. ಛೇ ಅಣ್ಣ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಯಾವ ಕಡೆ ಹೋಗ್ಬೇಕು? ಸ್ಟ್ರೈಟ್ ಆಗಿ ಹೋಗಿ ಅಪ್ಪ ತಿಳಿ. ಥ್ಯಾಂಕ್ಸ್ ಅಣ್ಣ. ಓಕೆ ಮಾ. ಏನಮ್ಮ? ನಥಿಂಗ್ ಸರ್. ಸರ್ ಆ ಹುಡ್ಗ ನನ್ನ ವಾಚ್ ಮಾಡ್ತಾ ಇದ್ದಾನೆ. ಏನದು? ಆ ಹುಡ್ಗ ನನ್ನೇ ನೋಡ್ತಾ ಇದ್ದಾನೆ ಅಂತಂದೆ. ಎಲ್ಲಿಗೆ ಹೋಗ್ಬೇಕು ಸರ್? ಎರ್ನಾಕುಲಂ ಹೋಗ್ಬೇಕು ಸರ್. ಎರ್ನಾಕುಲಮ? ಹೌದು ಸರ್. ಹೌದು, ಯಾಕ ಹುಡುಗಿನ ನೋಡ್ತಾನೆ ಇದೆಯಂತೆ? ನಾನಾ? ನಾನ್ ನೋಡಿಲ್ಲ ಸರ್. ನೀನ್ ನೋಡಿದ್ದನ್ನ ನಾನು ನೋಡಿದ್ನಲ್ವಾ? ಸರ್ ನಿಜವಾಗ್ಲೂ ನಾನು ನೋಡ್ಲಿಲ್ಲ ಸರ್. ಲವ್, ಪೊಲೀಸ್ ಹತ್ರನೇ ಸುಳ್ಳು ಹೇಳ್ತೀಯಾ? ಲವ್ ಸರ್, ನಿಮ್ಮ ಆಣೆ ಸರ್, ನಾನು ನೋಡಿಲ್ಲ ಸರ್. ನಾನು ನೋಡ್ತಾ ಸರ್, ನಾನು ಬಸ್ ಬಂತು ಸರ್. ಬನ್ನಿ ಬನ್ನಿ ನೀನ್ ಹೋಗಪ್ಪ. ಬೇಗನೆ ಬನ್ನಿ. ಸರ್, ಪ್ಲೀಸ್ ಸರ್. ಸೀಟ್ ಇದೆ, ಬನ್ನಿ ಸರ್, ಬನ್ನಿ ಬೇಗ ಬೇಗ. ಸರ್, ನೋ ನಾನು ಪ್ರಾಬ್ಲಮ್ ಸರ್, ಅವನ್ನ ಬಿಡಿ, ಐ ಮ್ಯಾನೇಜ್. ಬನ್ನಿ ಸರ್, ಬನ್ನಿ. ಬೇಗನೆ ಬನ್ನಿ. ಥ್ಯಾಂಕ್ ಯು ಸರ್. ಲೇ ತಮ್ಮ, ಗಾಡಿ ಹೊರಡ್ತಿದೆ, ಬೇಗನೆ ಬನ್ನಿ. ನೋಡ್ಕೊಂಡು ಹೋಗು. ತುಂಬಾ ಸೀಟ್ ಇದೆ, ಬನ್ನಿ. ಅತ್ತೆ ಹೋಗೋಣ ರಾಯ್. ದೇವನ್, ಶ್ರದ್ಧಾ, ಅರುಣ್. ಹಾಯ್. Come on. And this is Rahul. ಥ್ಯಾಂಕ್ Hi. ಯು. And Pooja. Hello, nice to meet you. Hi. You know Shekhar. ಹಲೋ. And Arvind. ಥ್ಯಾಂಕ್ ಯು. Hello. Baba. Hi, Mansi. Hi. Come. And this is my favorite, Karthik. ಡಿಡ್ ಯು ಗೆಟ್ ದ ಸ್ಕೆಚಸ್? 1 second. ಬೇಗ ತಗೊಂಡ್ ಬಾ. Have it. ತಿನ್ನು. No. ಎವ್ರಿಥಿಂಗ್ 50-50. No. ನೀನ್ ಕೇಳಿದಿಲ್ಲಿದೆ. And ಹೊಸ ಡಿಸೈನ್ ಕಳ್ಸು ಅಂದಲ್ಲ. ನಾನು ಸೇಲ್ ಮಾಡಿದ್ನಲ್ಲ, ಬಂದಿಲ್ವಾ? ಇದಾ? ಇದು ಒಂದು ಕಳ್ಸಿದೆಯಾ? ಎರಡು? ಓಕೆ. ಇದು ಇನ್ನೂ ಸ್ವಲ್ಪ ಎಂಬೋಸ್ ಮಾಡ್ಬೋದಾಗುತ್ತೆ. ಇವಾಗ ಸೂಪರ್ ಆಗಿದೆ. ಇದು ಮಾತ್ರ ಸ್ವಲ್ಪ ಸರಿ ಇಲ್ಲ. ಸುಮ್ಮನೆ ಇದನ್ನೊಂದು ಚಾಲೆಂಜ್ ಆಗಿ ತಗೊಬೋದಲ್ವಾ?
Hi everyone. Joined Rosario Event Management as a project director. Great atmosphere, nice people, having fun. FP ನಾ ನಂಗೆ ಸ್ವಲ್ಪ ಹೇಳ್ಕೊಡ್ತೀಯಾ? ಡೋಂಟ್ ಇರಿಟೇಟ್ ಮೀ. ದಿಢೀರಂತ ನಿಂಗೇನೋ ಆಯ್ತು. ನನಗೇನಾಗ್ಬಿಡುತ್ತೆ? ಸಮಥಿಂಗ್. ಸ್ವಲ್ಪ ಆದ್ರೂ ಶಾಂತಿ ಸಿಗುತ್ತೆ ಅಂತ ಅನ್ಕೊಂಡ್ರೆ ಹ್ಯಾವಿಂಗ್ ಫನ್ ಹುಚ್ಚೇನಾರು ಹಿಡಿತಾ? ಕಾರ್ತಿಕ್, ನಿನಗೆ ರಿಯಾನ ಮುಂಚೆನೇ ಗೊತ್ತಿತ್ತಾ? No, why? ಇಲ್ಲ, ನನ್ಗೆ ಯಾಕೋ ಅನಿಸ್ತು, ಅದಕ್ಕೆ ಕೇಳಿದೆ. ಕೂಲ್. Hey, what? Huh? ನಥಿಂಗ್ ಸರ್. Sir, no sir. Only Michael. Okay? ಮೈಕಲ್, Something is bothering you. What's it? ಅದು ಅವರು ಸುಮ್ಮನೆ ಹುಡುಗಿರನ್ನ ಟಚ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ನೆಸೆಸರಿ. ರಿಯಾ, ಈ ಟಚ್ನೆಲ್ಲ ಹಾಗೆ ತಪ್ಪಾಗಿ ನೋಡಬಾರ್ದು. ನಾವು ಬೇರೆಯವ್ರ ಹತ್ರ ಹೇಳ್ಬೇಕಾಗಿರೋ ದೊಡ್ಡ ದೊಡ್ಡ ವಿಷಯನ ಕೂಡ ಒಂದು ಸಿಂಪಲ್ ಟಚ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಇಬ್ರು ಟಚ್ ಮಾಡ್ಬೇಕಂದ್ರೆ ಈ ಪ್ರಪಂಚನೇ ಮರ್ತು ಬಿಡ್ತಾರೆ ಅಂತ ಕೇಳಿಲ್ವಾ? ಸಿ, ಇದ್ರಲ್ಲಿ ತುಂಬಾ ತರ ಟಚಸ್ ಎಲ್ಲ ಇದೆ. ಸಿ, ಐ ಕ್ಯಾನ್ ಟಚ್ ಯು ಆಸ್ ಅ ಫಾದರ್. ಇಟ್ಸ್ ಫುಲ್ ಆಫ್ ಪೇರೆಂಟಲ್ ಅಫೆಕ್ಷನ್. ದ ಟಚ್ ಕ್ಯಾನ್ ಬಿ ಬ್ರದರ್ಲಿ ಆರ್ ಇವನ್ ಫ್ರೆಂಡ್ಲಿ, ಯು ನೋ, ಆರ್ ಇವನ್ ಆಸ್ ಅ ಲವರ್. ಸರಿನಾ? ಒಬ್ಬೊಬ್ರು ಟಚ್ ಮಾಡೋದ್ರಲ್ಲೂ ಒಂದೊಂದು ಮೀನಿಂಗ್ ಇರುತ್ತೆ. ಇದ್ರಲ್ಲಿ ಯಾವ ಫೀಲಿಂಗ್ ಅಲ್ಲಿ ಟಚ್ ಮಾಡ್ತಿದೀವಿ ಅನ್ನೋದು ವಾಟ್? ನಾನೇನ್ ಇಲ್ಲಿ ಫ್ಲರ್ಟ್ ಮಾಡ್ತಾ ಇದ್ದೀನಾ? ಫೂಲ್ ಮ್ಯಾನ್. ಏಯ್, ಏನಾಯ್ತು? ಎನಿಥಿಂಗ್ ರಾಂಗ್? ಕಾರ್ತಿಕ್, ಹಾ, ಇಲ್ ಬಾ, ಹೋಗೋಣ. 1 second, ಬರ್ತೀನಿ. ಶಾರನ್, ನನಗೆ ಸ್ವಲ್ಪ ಬಸ್ ಸ್ಟಾಪ್ ತನಕ ಡ್ರಾಪ್ ಕೊಡ್ತೀಯಾ? ಓಕೆ, ಯಾ. ಗಾಡಿ ರಿಪೇರ್ ಆಯ್ತು ಅನ್ಸುತ್ತೆ, ಅದಕ್ಕೆ ಸ್ಟಾರ್ಟೇ ಆಗ್ತಿಲ್ಲ. ಓಕೆ, ಅರ್ಜೆಂಟ್ ಇದೆ, ಹೊರಡ್ತೀನಿ. ಬಾಯ್. ಕುಡಿ ಮಗು. ಓ ರಿಯಾ. ಹಲೋ, ಶರೀನ್ ಹಿಯರ್. ಹಾ ಶರಣ್, ಆನ್ಲೈನ್ ಇರ್ಲಿಲ್ವಾ? ಹಾ ಹೇಳಿದ್ರು ರಿಪ್ಲೈ ಮಾಡ್ಲಿಲ್ಲ. ರಿಯಾ, ನಾನೀಗ ಕಾರ್ತಿಕ್ ಜೊತೆ ಚಾಟ್ ಮಾಡ್ತಿದ್ದೀನಿ. ಕ್ಯಾನ್ ಐ ಕಾಲ್ ಯು ಲೇಟರ್? Michael, we need a dress code. That's a wonderful idea. Come again? ನನ್ಗೆ ಅರ್ಥ ಆಗ್ತಿಲ್ಲ. I'm talking about ಕಾರ್ತಿಕ್. ಕಾರ್ತಿಕ್? ಗರ್ಲ್ಸ್ನೆಲ್ಲ ಗ್ರೂಮ್ ಮಾಡ್ಬೇಕಾದ್ರೆ ಕಾರ್ತಿಕ್ಗೆ ಸ್ವಲ್ಪ ಡೀಸೆಂಟ್ ಆಗಿ ಬಟ್ಟೆ ಹಾಕೊಳಕ್ ಹೇಳಿ. ಅವನೇನು ಏನು ಹಾಕೊಳ್ದೆ ಇದ್ದಾನಾ? ಜಸ್ಟ್ ಒನ್ ನಿಕ್ಕರ್. ಹಾ,
ಅದಾದ್ರೂ ಹಾಕಿದಾನಲ್ಲ ರಿಯಾ. ಯು ನೋ ದಿಸ್ ಗಾಯ್? ನೋ. ಡೋಂಟ್ ನೋ? ರಿನೋನ್ ಫಿಲಮ್ ಮೇಕರ್ ಶ್ಯಾಮ್ ಪ್ರಸಾದ್, ನನ್ನ ಒಳ್ಳೆ ಫ್ರೆಂಡು. ಇವರು ಶೂಟಿಂಗ್ ಟೈಮಲ್ಲಿ ಶಾರ್ಟ್ಸ್ನೇ ಹಾಕೊಂಡಿರೋದು. ಸಿ, ಇಟ್ಸ್ ಆಲ್ ಅಬೌಟ್ ಕಂಫರ್ಟ್. ಒಬ್ಬರಿಗೆ ಇಷ್ಟ ಆಗಿರೋ ಡ್ರೆಸ್ ಅವ್ರು ಹಾಕೋತಾರೆ. ಏನು ಯು ಕಮ್ ಔಟ್. ನಾಟ್ ಮೈ ಫೇಸ್, ಇಯರ್ ಡೌನ್, ಲುಕ್ ಡೌನ್. ಸಿ, ನಾನು ಶಾರ್ಟ್ಸೇ ಹಾಕೊಂಡಿರೋದು. ಸೊ ವಾಟ್ಸ್ ಅ ಬಿಗ್ ಡೀಲ್? ನಥಿಂಗ್. ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡಿ. ಬೇಗ ಬೇಗ ನಡೀರೋ, ನಾನು ಸ್ಪೀಡಾಗಿ ಹೋಗ್ತಾ ಇಲ್ವಾ? ಹೂಸ್ ದರ್? ಅವರು ನಮ್ಮ ಮಾವ. ಇವತ್ತು ನಮ್ಮ ಮಾವ ಮನೇಲಿ ಲಂಚ್. ಎಲ್ಲರನ್ನೂ ಬರೋದಕ್ಕೆ ಹೇಳಿದ್ದಾರೆ. ನೀನು ಬರಬೇಕು. ನಿನಗೆ ಯಾವ ಕಲರ್ ತುಂಬಾ ಇಷ್ಟ? ಎಲ್ಲ ಕಲರು ಇಷ್ಟ ಆಗುತ್ತೆ. ಎವ್ರಿ ಕಲರ್ ಹ್ಯಾಸ್ ಎ ಡಿಫ್ರೆಂಟ್ ಮೀನಿಂಗ್. ವೈಟ್ ಈಸ್ ಫಾರ್ ಪೀಸ್, ಗ್ರೀನ್ ಈಸ್ ಫಾರ್ ಪ್ರಾಸ್ಪರಿಟಿ, ರೆಡ್ ಈಸ್ ಫಾರ್ ವರ್ಷಿಪ್. ಆದರೆ ನೀನು ಆರೆಂಜ್ ಡ್ರೆಸ್ ಹಾಕೊಂಡ್ರೆ ನಂಗೆ ತುಂಬ ಇಷ್ಟ. ಆಗ ನೀನು ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣ್ತೀಯ. ಏಯ್, ಈ ಏರಿಯಾಗ ನೀ ಹೊಸಬನ? ಹಳಬಾನೆ. ಮನೆಯಲ್ಲಿರೋದು? ದೇವಸ್ಥಾನ ಪಕ್ಕದಲ್ಲಿ, ಅಲ್ಲೇ ಇರೋದು. ಕನ್ನಡದವನಾ? ಇಂಡಿಯನ್. ಓ ಸ್ಮಾರ್ಟ್. ಹೋಗಿ ದಾರಿಲ್ ಹೋಗುವಾಗ ಒಬ್ರಿನೊಬ್ರು ನೋಡ್ತಾ ಇದ್ವಿ. ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ನೋಡ್ದೆ ಇರಕ್ಕೆ ಆಗ್ತಿರ್ಲಿಲ್ಲ. ಕುಂದಗೋಳದಲ್ಲಿ ನಾವಿಬ್ರು ಮೀಟ್ ಮಾಡೋ ಜಾಗ ಒಂದಿತ್ತು. ಅಲ್ಲಿ ಕೂತ್ಕೊಂಡಿದ್ದಾಗ ಒಂದಿನ ನಿಮ್ ತಾತ ನನ್ ಕೈನ ನಾನು ಸದ್ದೆ ಮಾಡ್ದೆ ಕೂತಿದ್ದೆ. ಏನಾಯ್ತು? ಉಸಿರಾಡಕ್ ಆಗ್ತಿಲ್ಲ. ಯಾಕೆ? ಅರ್ಥ ಆಗ್ಲಿಲ್ವಾ? ಮುಟ್ಟಾಳ ಅದನ್ನೇ ತಾನೇ ಪ್ರೀತಿಯನ್ನು. ನಾನು ಮನೆಗೆ ಹೋಗ್ಬೇಕು. ಯಾರಿಗೂ ಹೇಳ್ದೇನೆ ಬಂದಿದ್ದೀನಿ. ಸರಿ ಹೋಗು. ಅಂದ್ರೆ ನನ್ನ ಜೊತೆ ಮಾತಾಡಕ್ ಏನೂ ಇಲ್ವಾ? ಏನೋ ಹೇಳಬೇಕು ಅಂತ ಬಂದೆ. ನೌ ಐ ಆಮ್ ಬ್ಲ್ಯಾಂಕ್. ಹೇಳೋದನ್ನ ಹೇಳೋ ಟೈಮಲ್ಲಿ ಹೇಳ್ಬಿಡ್ಬೇಕು. ಅದೆಲ್ಲ ನಿನಗೆಲ್ ಗೊತ್ತು? ಕೆಲವು ವಿಷಯನ ಹೇಳ್ದೇನೆ ಅರ್ಥ ಮಾಡ್ಕೋಬೇಕು. ಆದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಲ್ವಾ? ಒಂದ್ ಬೆಟರ್ ಲೈಫ್ ಸಿಗೋವಾಗ ಹಳೆ ವಿಷಯ ಎಲ್ಲ ಮರ್ತೋಯ್ತು ಅಂತ ಈಸಿಯಾಗಿ ಹೇಳ್ಬೋದು. ವಾಟ್ ಡಿಡ್ ಯು ಸೇ? ನನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ ಅಂದ್ಮೇಲೆ ಇಷ್ಟು ದಿನ ನನ್ನ ಯಾಕೆ ಫಾಲೋ ಮಾಡಿದೆ? ನಾನಾ? ನೆವರ್. ಆಫೀಸಲ್ಲಿ ನನ್ನ ಮಾಡಲ್ಸ್ನ ಗ್ರೂಮ್ ಮಾಡುವಾಗ, ಶರೀರ್ನ ಇಂಟ್ರಾಕ್ಟ್ ಮಾಡುವಾಗ, ಅಂಡ್ ಕುಂಭಕೋಣಂ ವರಲಕ್ಷ್ಮಿ ಜೊತೆ ಮಾತಾಡುವಾಗ ಯು ಆರ್ ಕ್ಲಿಯರ್ಲಿ ಜಲಸ್. ಅದೆಲ್ಲ ನಿನಗೆ ಅನ್ಸಿರಬಹುದು ಅಷ್ಟೇ.
ನಿನ್ನೊಳಗೆ ಯಾವಾಗಲೂ ಒಂದು ಚೈಲ್ಡಿಶ್ ಈಗೋ ಇದೆ. ಆ ಈಗೋ ನಿಮ್ಗೂ ಕೂಡ ಇದೆ. ಜೆನ್ಸಿನ್ ಜೊತೆ ಮದುವೆಗೆ ಒಪ್ಕೊಂಡಿದ್ದು ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ತಾನೆ. ಕಾರ್ತಿಕ್ ಪ್ಲೀಸ್, ನನಗೆ ಯಾರ ಮೇಲೂ ಕೋಪ ಇಲ್ಲ. ರಿಯಾ, ನಮ್ಮಲ್ಲಿದ್ದು ಒಂದು ಚಿಕ್ಕ ಡ್ರಿಸಲ್. ನಾವು ಪ್ರೀತಿಸಿದ್ದು ನಿಜ ತಾನೆ. ಮತ್ತೇನಕ್ಕೆ ನನ್ನ ಹತ್ರ ಎಲ್ಲ ಮುಚ್ಚಿಟ್ಟೆ? ಅದೆಲ್ಲ ಹೇಳ್ಬೇಕಿತ್ತು. ಹೇಳಬೇಕು ಅಂತಾನೆ ಇದೆ. ಆಗ್ಲೇ ನಿನ್ ಮ್ಯಾರೇಜ್ ಫಿಕ್ಸ್ ಆಯ್ತು ಅಂತ ನಿಮ್ಮಪ್ಪ ನಮ್ಮ ಮನೆಗೆ ಬಂದು ಹೇಳಿದ್ರು. ಐ ವಾಸ್ ಇನ್ ಶಾಕ್. ಆಮೇಲೆ ನೋಡಿದ್ರೆ ನೀನ್ ಹ್ಯಾಪಿಯಾಗಿದ್ದೆ. ನಾನು ಯಾಕೆ ನನ್ನ ಪ್ರೀತಿನ ಹೇಳಿ? ನೋ, ಯು ಆರ್ ರಾಂಗ್. ಐ ವಾಸ್ ನೆವರ್ ಹ್ಯಾಪಿ. ಮತ್ತೆ ಪೇರೆಂಟ್ಸ್ ಹತ್ರ ಓಪನ್ ಆಗಿ ಹೇಳ್ಬೋದಲ್ಲ? ಅಷ್ಟೊಂದು ಧೈರ್ಯ ನನಗಿಲ್ಲ ಕಾರ್ತಿಕ್. ಖಂಡಿತ ಧೈರ್ಯ ಬೇಕು. ಐ ಆಮ್ ಶ್ಯೂರ್. ಇಷ್ಟ ಇಲ್ಲ ಅಂತ ನೀನು ಜೆನ್ಸನ್ಗೆ ಹೇಳ್ಬೋದು. ನಾವು ಬೇರೆ ಆಗಬಾರ್ದು. ಐ ಕ್ಯಾನ್ ರೀಚ್ ಯೋರ್ ಮೈಂಡ್. ನೋ ಕಾರ್ತಿಕ್. ನಾವು ಮೊದಲು ಭೇಟಿಯಾಗಿದ್ದು ಇಲ್ಲೇನೆ. ನಾವಿಬ್ರು ಫ್ರೆಂಡ್ಸ್ ಅಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದು ಇಲ್ಲೇನೆ. ಈಗ ನಾವು ಬೇರೆ ಆಗ್ತಿರೋದು ಇಲ್ಲಿಂದಾನೆ. ನಮ್ಮ ಜೀವನದಲ್ಲಿ ಮುಖ್ಯವಾದ ವಿಷಯಗಳು ನಡೆದಿದ್ದು ಇಲ್ಲೇನೆ. ರಿಯಾ, ನನ್ನ ಕೆಲಸನ ರಿಸೈನ್ ಮಾಡಿದೆ. ಸ್ವಲ್ಪ ದಿನ ನೀನು ಪ್ರೆಸೆನ್ಸ್ ಇಲ್ದೇ ಇರೋ ಆಫೀಸಲ್ಲಿ ಐ ಜಸ್ಟ್ ಕಾಂಟ್.